ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಬಿಎಂಟಿಸಿ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಹಳೆ ಬಸ್ಗಳೇ ಬಿಎಂಟಿಸಿ ಇಲಾಖೆಗೆ ಭಾರವಾಗ್ತಾ ಇದೆಯಾ? ಸಾರಿಗೆ ಸಚಿವರೇ, ಇದು ನಿಮ್ಮ ಗಮನಕ್ಕೆ ಬರಬೇಕಾದಂತ ಸುದ್ದಿ. ಭೈರತಿ ಸುರೇಶ್ ಅವರೇ, ಬಸ್ಗಳ ದುರಾವಸ್ಥೆಗೆ ನಿಮ್ಮ ಉತ್ತರ ಏನು ಅಂತ ಹೇಳಿ ಇದೀಗ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಗುಜರಿಗೆ ಹಾಕಬೇಕಾದಂತ ಬಸ್ಗಳು ಇನ್ನೂ ಕೂಡ ರಸ್ತೆಯಲ್ಲಿರೋದ್ರಿಂದಾನೇ ಈ ರೀತಿಯಾದಂತಹ ಅಪಘಾತಗಳು ಸಂಭವಿಸ್ತಾ ಇದೆಯಾ? ಸಾಕಷ್ಟು ಜನರ ಜೀವವನ್ನ ಬಲಿ ತೆಗೆದುಕೊಳ್ತಾ ಇದೆಯಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಸಾರಿಗೆ ಇಲಾಖೆಯಲ್ಲಿ ನಿರ್ವಹಣೆಗೆ ಹಣದ ಕೊರತೆ ಏನಾದರೂ ಎದುರಾಗ್ತಾ ಇದೆಯಾ? ಕೋಟಿ ಆದಾಯದ ಮಧ್ಯೆ ಬಸ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುವುದು ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ಬಿಎಂಟಿಸಿ ಬಸ್ಗಳಿಂದ ಆಗ್ತಾ ಇರುವಂತಹ ಅಪಘಾತಗಳ ಸಂಖ್ಯೆ ಅಂತೂ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸಾಕಷ್ಟು ಜನ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಮೊನ್ನೆ ತಾನೇ ಬಹಳಷ್ಟು ಗಂಭೀರ ಸಮಸ್ಯೆಗಳು ಕೂಡ ಆಯಿತು ಸಿಗ್ನಲ್ ಜಂಪ್ ಮಾಡಿದಂತಹ ಕಾರಣದಿಂದಾಗಿ. ಅದು ಒಂದು ಭಾಗ ಆದರೆ ಇನ್ನೊಂದು ಕಡೆ ಬಸ್ಗಳ ನಿರ್ವಹಣೆ ಸರಿಯಾದ ರೀತಿಯಲ್ಲಿಲ್ಲ, ಪ್ರಾಪರ್ ವೇ ಅಲ್ಲಿಲ್ಲ. ಹಳೆಯ ಬಸ್ಗಳೇ ಇವಾಗ ಚಾಲ್ತಿಯಲ್ಲಿ ಇರೋದ್ರಿಂದ ಅದರ ನಿರ್ವಹಣೆ ಸರಿ ಇಲ್ಲದಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಕ್ಲಾಶಸ್ಗಳು ಆಗ್ತಾ ಇದೆ, ಅಪಘಾತಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಈಗ ಆಗ್ತಾ ಇದೆ. ಒಟ್ಟಾರೆಯಾಗಿ ರಸ್ತೆ ಮಧ್ಯೆ ಸ್ಥಗಿತಗೊಂಡಂತಹ ಬಿಎಂಟಿಸಿ ಬಸ್ನ ನೈಜ ಚಿತ್ರಣ ಇದೀಗ ಬೆಳಕಿಗೆ ಬಂದಿದೆ. ಬ್ರೇಕ್ ಡೌನ್, ರಸ್ತೆ ಮಧ್ಯೆ ಬಸ್ ನಿಂತಿದೆ, ಟ್ರಾಫಿಕ್ ಜಾಮ್ ಉಂಟಾಯಿತು. ಸಾರಿಗೆ ವ್ಯವಸ್ಥೆಯ ವೈಫಲ್ಯವನ್ನ ಬಯಲು ಮಾಡಿದೆ ಮತ್ತೊಂದು ಘಟನೆ. ರಸ್ತೆ ಮಧ್ಯೆನೇ ಬಿಎಂಟಿಸಿ ಬಸ್ ಸ್ಥಗಿತಗೊಂಡಿದೆ. ಇದಕ್ಕಿದ್ದಂತೆ ಸ್ಟಾಪ್ ಆಗತ್ತೆ. ಹಾಗಾಗಿ ಯಾವ ರೀತಿಯಾಗಿ ಬಸ್ಗಳನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಲೆಕ್ಕ ಹಾಕಬೇಕಾಗತ್ತೆ. ವಸಂತನಗರದ ನಡು ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಕೈಕೊಟ್ಟಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ನಿನ್ನೆ ತಾನೇ ಬಿಎಂಟಿಸಿ ಕೆಲವೊಂದಿಷ್ಟು ಸ್ಟ್ಯಾಟಿಸ್ಟಿಕಲ್ ಡಾಟಾ ಕೂಡ ರಿವೀಲ್ ಮಾಡಲಾಗಿತ್ತು, ಎಷ್ಟು ಅಪಘಾತಗಳ ಸಂಖ್ಯೆ ಆಗ್ತಾ ಇದೆ ಅಂತ ಹೇಳಿ. ಅದೇ ರೀತಿ ಈಗ ಕೆಲವೊಂದಿಷ್ಟು ಹಳೆ ಬಸ್ಗಳು ಇನ್ನೂ ಕೂಡ ಚಾಲ್ತಿಯಲ್ಲಿದೆಯಾ? ಹಾಗೆ ನೆನ್ನೆ ಆದಂತಹ ಈ ಘಟನೆ ಯಾವುದು, ಏನಾಗಿತ್ತು, ಪ್ರಯಾಣಿಕರಿಗೆ ಏನಾದರೂ ಸಮಸ್ಯೆ ಆಯ್ತಾ, ಹೇಗೆ? ದಿವ್ಯದಾಸ್, ಬಿಎಂಟಿಸಿ ಬಸ್ಗಳ ಅವಘಡ ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಇದ್ದಂತಹ ಸಾರಿಗೆ ಸಚಿವರನ್ನ ಕೂಡ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡಿದ್ದು. ಸದ್ಯ ಈಗ ಬಂದಿರುವಂತಹ ಸಾರಿಗೆ ಸಚಿವ ಹೊಸತಾಗಿ ಭೈರತಿ ಸುರೇಶ್ ಅವರು ನೇಮಕ ಆಗಿರುವಂತದ್ದು, ಅವರಿಗೆ ಕೂಡ ಈ ಪ್ರಶ್ನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು. ಯಾಕಂದ್ರೆ ಬಿಎಂಟಿಸಿಯಲ್ಲಿ ಬಹುತೇಕ ಮಹಿಳೆಯರು ಈಗಾಗಲೇ ಉಚಿತ ಬಸ್ ಯೋಜನೆ ಬಂದ ನಂತರ ಬಹುತೇಕ ಜನ ಟ್ರಾವೆಲ್ ಅನ್ನ ಮಾಡ್ತಾರೆ. ಸೊ ಮೊನ್ನೆ ತಾನೇ ಶನಿವಾರ ಘಟನೆ ಕೂಡ ನಡೆದಿತ್ತು. ಈ ಸಂದರ್ಭದಲ್ಲಿ ಮಹಿಳೆ ಕಾಲನ್ನ ಕೂಡ ಕಳ್ಕೊಂಡಿದ್ಲು. ಆದ್ರೂ ಕೂಡ ಯಾಕೆ ಸಾರಿಗೆ ಇಲಾಖೆ ಎಚ್ಚೆತ್ಕೊಳ್ತಾ ಇಲ್ಲ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ಯ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗುಜರಿಗೆ ಹಾಕ್ಬೇಕಾದ ಬಸ್ಗಳು ಇನ್ನೂ ಕೂಡ ರಸ್ತೆಯಲ್ಲೇ ಓಡಾಟ ಮಾಡ್ತಾ ಇರುವಂತದ್ದು. ಸೊ ಸರಿಯಾದ ಬ್ರೇಕ್ ಇಲ್ಲ, ಸರಿಯಾದ ಅದರಲ್ಲಿ ಕರೆಕ್ಟ್ ಆದಂತಹ ಡ್ರೈವಿಂಗ್ ಮಾಡೋದಕ್ಕೆ ಚಾಲಕರು ಕೂಡ ಅವ್ರಿಗೆ ಸರಿಯಾದ ಒಂದು ಟ್ರೈನಿಂಗ್ ಕೂಡ ಇಲ್ಲದೆ ಚಾಲನೆ ಮಾಡ್ತಾ ಇರುವಂತದ್ದು. ಕೋಟಿ ಆದಾಯದ ನಡುವೆ ಕೂಡ ಬಸ್ಗಳ ನಿರ್ವಹಣೆ ಯಾಕಿಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉಲ್ಬಣ ಆಗುತ್ತೆ. ಸದ್ಯ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಬಸ್ ವಸಂತನಗರದಲ್ಲಿ ನಡು ರಸ್ತೆಯಲ್ಲಿ ಕೈ ಕೊಟ್ಟಿರುವಂತ ಈ ಸಂದರ್ಭದಲ್ಲಿ ಬಸ್ ನಲ್ಲಿದ್ದಂತಹ ಪ್ರಯಾಣಿಕರನ್ನು ಬೇರೆ ಬಸ್ಗೆ ಶಿಫ್ಟ್ ಮಾಡುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಮಧ್ಯ ರಸ್ತೆಯಲ್ಲಿ ಕೈ ಕೊಡೋದ್ರಿಂದ ತಕ್ಷಣ ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ಅನ್ನೋದು ಪ್ರಯಾಣಿಕರಿಗೆ ಗೊಂದಲಗಳು ಕೂಡ ಮೂಡುತ್ತೆ. ಸದ್ಯ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬೆಳಕಿಗೆ ಬರುವಂತದ್ದು. ಸದ್ಯ ನಿನ್ನೆ ಜಿ ಕನ್ನಡ ಕೂಡ ವರದಿ ಮಾಡಿತ್ತು, ಬಿಎಂಟಿಸಿ ಬಸ್ಗಳು ಎಷ್ಟು ಅಪಘಾತವನ್ನ ಮಾಡಿದೆ, ಎಷ್ಟು ಸಿಗ್ನಲ್ ಜಂಪ್ ಆಗಿರ್ಬೋದು, ಎಷ್ಟು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದೆ, ಎಷ್ಟು ಅಪಘಾತ ಮಾಡಿದೆ, ಎಷ್ಟು ಜನರಿಗೆ ಗುದ್ದಿದೆ. ಅಂದ್ರೆ ಇದರಿಂದ ಬಿಎಂಟಿಸಿ ಬಸ್ ಇಂದ ಬಹುತೇಕ ಜನ ಅಪಘಾತ ಮಾಡುವ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡಿರೋರ ಸಂಖ್ಯೆ ಕೂಡ ಹೆಚ್ಚಿರುವಂತದ್ದು. ಅಷ್ಟಿದ್ರೂ ಕೂಡ ಯಾಕೆ ಸಾರಿಗೆ ಇಲಾಖೆ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ಕೋಟಿ ಆದಾಯ ಇರುವಂತಹ ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ 4 ನಿಗಮದಲ್ಲಿ ಕೂಡ ಸರಿಯಾದ ಆದಾಯಗಳು ಬರ್ತಾ ಇದೆ. ಆದ್ರೆ ನಿರ್ವಹಣೆ ಮಾಡುವಂತಹ ಕೆಲಸವನ್ನ ಯಾಕೆ ಅಧಿಕಾರಿಗಳು ಮಾಡ್ತಾ ಇಲ್ಲ, ಅಥವಾ ಅಧಿಕಾರಿಗಳು ಮಾಡದೆ ಸಚಿವರ ಗಮನಕ್ಕೆ ಬಂದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಸದ್ಯ ಈ ದೃಶ್ಯವನ್ನ ನೋಡಿ ಆದ್ರೆ, ಯಾಕಂದ್ರೆ ಇದೊಂದೇ ದೃಶ್ಯ ಅಲ್ಲ, ಬಹುತೇಕ ಬಿಎಂಟಿಸಿ ಬಸ್ಗಳು ದಿನಕ್ಕೆ ಒಂದಾದ್ರೂ ಸಿಲಿಕಾನ್ ಸಿಟಿಯಲ್ಲಿ ಕೈ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಬಂದ ನಂತರ ಅಂತೂ ಚಾಲಕರಂತೂ ಸ್ಪೀಡ್ ಆಗಿ ಹೋಗುವಂತದ್ದು, ಓವರ್ ಸ್ಪೀಡ್ ಆಗಿ ಬ್ರೇಕ್ ಹಾಕುವಂತದ್ದು, ಸಿಗ್ನಲ್ ಜಂಪ್ ಮಾಡುವಂತದ್ದು, ಓವರ್ಟೇಕ್ ಮಾಡುವಂತದ್ದು, ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಎಂಟಿಸಿ ಬಸ್ಗಳಿಗೆ ಸರ್ಕಾರಿ ಅವರು ಅಧೀನದಲ್ಲಿ ಅಂದ್ರೆ ನೌಕರರಾಗಿರ್ತಾರೆ. ಸೊ ಅವರು ಬರುವಾಗ ಅವರಿಗೆ ಟ್ರೈನಿಂಗ್ ಅನ್ನ ಕೂಡ ಕೊಟ್ಟಿರ್ತಾರೆ, ಯಾವ ರೀತಿ ಚಾಲನೆ ಮಾಡ್ಬೇಕು,
ಬಸ್ನ ಯಾವ ರೀತಿ ಅಂದ್ರೆ ಪರಿಶೀಲನೆ ಮಾಡಬೇಕು ಪ್ರತಿ ವಾರ ಅಥವಾ ಪ್ರತಿ ತಿಂಗಳು, ಅಥವಾ ಪ್ರತಿ ವಾರ ಪ್ರತಿ ತಿಂಗಳು ಪರಿಶೀಲನೆ ಮಾಡ್ಬೇಕು, ಇವ್ರಿಗೆ ನಿಗಮ ಹಣವನ್ನ ಕೊಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಆದ್ರೆ ಅದೇನೇ ಇದ್ರೂ ಕೂಡ ಸಾರ್ವಜನಿಕರ ಜೀವನದ ಜೊತೆ ಚೆಲ್ಲಾಟವನ್ನ ಆಡದೆ, ಯಾಕಂದ್ರೆ ಸಿಲಿಕಾನ್ ಸಿಟಿ ಅನ್ನೋದು ಬಿಸಿ ಸಿಟಿಯಲ್ಲಿ ಬಹಳಷ್ಟು ವಾಹನಗಳಿರುತ್ತೆ. ಇದೇ ಸಂದರ್ಭದಲ್ಲಿ ಈ ವಾಹನಗಳ ಮಧ್ಯೆ BMTC ಬಸ್ಗಳು ಕೂಡ ಓಡಾಡುವಂಥದ್ದು. ಈ ಓಡಾಡುವ ಸಂದರ್ಭದಲ್ಲಿ ಹೆಚ್ಚೆಚ್ಚು ಅಪಘಾತ ಆದ್ರೆ, ಈ ರೀತಿ ಮಧ್ಯೆ ರಸ್ತೆಯಲ್ಲಿ ಬಸ್ ಕೆಟ್ಟು ನಿಂತ್ರೆ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಇದರಿಂದ ಜನಸಾಮಾನ್ಯರ ಕೆಲಸಕ್ಕೆ ಕೂಡ ಕುತ್ತಾಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಮಂದಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಕ್ಕೆ ಹೋಗ್ತಾರೆ, ಆಂಬ್ಯುಲೆನ್ಸ್ ಗಳು ಹೋಗ್ತಾ ಇರುತ್ತೆ, ಬಹುತೇಕ ಸಮಸ್ಯೆಗಳು ಕೂಡ ಉಲ್ಬಣಾಗುತ್ತೆ. ಇನ್ನಾದ್ರೂ ಈಗ ಬಂದಿರುವಂತಹ ಸಚಿವರು ಸಭೆಯನ್ನ ಮಾಡದೆ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಭೈರತಿ ಸುರೇಶ್ ಅವರು ಈ ಹಿಂದೆ CM ಆಗಿದ್ದಂತಹ ಸಿದ್ದರಾಮಯ್ಯ ಅವರ ಜೊತೆ ಬಹಳಷ್ಟು ಒಡನಾಟವನ್ನು ಹೊಂದಿದ್ರು. ಈಗಾಗಲೇ ಇದರ ಸಮಸ್ಯೆಯನ್ನ ಅರಿತವರು. ಸೊ ಇನ್ನಾದ್ರೂ ಈ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗುತ್ತೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.